ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ವಿತ್ ಅಮ್ಮು. ಇವತ್ತು ನಾನು ನನ್ನ ಫ್ರೆಂಡ್ ಮೈಸೂರಲ್ಲಿ ಇದ್ದೀವಿ. ರೀಜನಲ್ ಮ್ಯೂಸಿಯಮ್ ಆಫ್ ನ್ಯಾಚುರಲ್ ಹಿಸ್ಟ್ರಿಗೆ ಬಂದಿದ್ದೀವಿ. ಒಳಗೆ ಹೋಗ್ತೀನಿ, ತೋರಿಸ್ಕೊಡ್ತೀನಿ ಯಾವ್ದು ಅನಿಮಲ್ಸ್ ಇದೆ, ಏನು ಎತ್ತ ಅಂತ. ಬನ್ನಿ ಒಳಗೆ ಹೋಗೋಣ. ಓಕೆ ಗೈಸ್, ಬನ್ನಿ ಇವಾಗ ಮ್ಯೂಸಿಯಂ ಒಳಗೆ ಹೋಗೋಣ. ಆ್ಯಂಡ್ ಇಲ್ಲಿ ಮಂಡೇ ಹಾಲಿಡೇ ಇದೆ, ಎಂಟ್ರಿ ಫೀಸ್ ಏನೂ ಇಲ್ಲ, ಫ್ರೀ ಟಿಕೆಟ್ ಇದೆ. ಸೊ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಇಲ್ಲಿ ಸತ್ತಿರೋ ಅನಿಮಲ್ಸ್ನೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ಪ್ರಿಸರ್ವ್ ಮಾಡಿ ಎಕ್ಸಿಬಿಟ್ ಮಾಡಿದ್ದಾರೆ. ಸೊ ನಾವು ನೋಡ್ಬೋದು ಯಾವ ಥರ ಇದೆ, ಹೆಂಗಿದೆ ಅಂತ. ಸೊ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ಪ್ರಿಸರ್ವ್ ಮಾಡಿರೋದು ಇದನ್ನು. ಇದು ನನಗೂ ಗೊತ್ತಿರಲಿಲ್ಲ, ಈ ಥರ ಒಂದು ಮ್ಯೂಸಿಯಂ ಇದೆ ಮೈಸೂರಲ್ಲಿ ಅಂತ. ನನ್ನ ಫ್ರೆಂಡ್ ಹೇಳಿದ್ದು ಮತ್ತು ನನ್ನ ಪಕ್ಕದ ಮನೆಯವರು ಹೇಳಿದ್ದು. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹೆಂಗಿದೆ, ಯಾವ್ಯಾವ ಥರ ಪ್ರಿಸರ್ವ್ ಮಾಡಿದ್ದಾರೆ, ಏನೇನು ಅನಿಮಲ್ಸ್ ಇದೆ ನೋಡೋಣ ಬನ್ನಿ. ನನಗೆ ಈ ಟೈಗರ್ನ ನೋಡ್ತಾ ಇದ್ರೆ ಅದು ನಮ್ಮನ್ನೇ ನೋಡಿ ಹಂಟ್ ಮಾಡೋಕ್ಕೆ ಬರ್ತಾಯಿದೆ ಅನ್ನೋ ಥರ ಅನಿಸುತ್ತೆ. ಅಷ್ಟು ಫ್ಯೂರಿಯಸ್ ಆಗಿ ನೋಡ್ತಾ ಇದೆ ಅದು ನಮ್ಮನ್ನ. ಸೊ ಇಲ್ಲಿ ಬಟರ್ಫ್ಲೈಸ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್. ಈ ಕಡೆ ಬಂದರೆ ಕಾಕ್ರೋಚ್, ಇನ್ಸೆಕ್ಟ್ಸ್ ಎಲ್ಲ ಇದೆ, ನೋಡ್ಬೋದು ನೀವು ಇದನ್ನ. ಓ ಮೈ ಗಾಡ್, ಇಲ್ಲಿ ನೋಡಿ, ಕಿಂಗ್ ಆಫ್ ದಿ ಜಂಗಲ್ ಲಯನ್ ಇದೆ. ಲಯನ್ ಪಕ್ಕ ಚೀತಾ ಇದೆ, ಟೈಗರ್, ಡಿಯರ್, ಕ್ಯಾಟು, ಲೆಪರ್ಡು, ಎಲ್ಲ ಥರ ಅನಿಮಲ್ಸು ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಚೀತಾ ಇಸ್ ಲೈಕ್ ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಆಗ್ತಾ ಇದೆ ಅಂತ ಕಾನ್ಷಿಯಸ್ ಮಾಡ್ತಾ ಇದ್ದಾರೆ. ಸೊ ಚೀತಾ ನಾವು ಆದಷ್ಟು ಪ್ರಿಸರ್ವ್ ಮಾಡಬೇಕು. ಇಲ್ಲಿ ಡೈನೋಸರಸ್ ಇದೆ, ಎಕ್ಸ್ಟಿಂಕ್ಟ್ ಅನಿಮಲ್ ಡೈನೋಸರಸ್. ಆದಷ್ಟು ಕವರ್ ಮಾಡ್ತಾಯಿದ್ದೀನಿ. ಗ್ಲಾಸಸ್ ಇದೆ, ಸೊ ಕ್ಲಾರಿಟಿ ಇಲ್ಲ, ಬಟ್ ಎಷ್ಟಾಗತ್ತೆ ಅಷ್ಟು ಕವರ್ ಮಾಡ್ತಾಯಿದ್ದೀನಿ. ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಸೂಪರ್ಬ್ ಆಗಿದೆ. ಎಲ್ಲ ಥರನೂ ಅನಿಮಲ್ಸ್ ಇಟ್ಟಿದ್ದಾರೆ ಇಲ್ಲಿ, ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲೆಲ್ಲ ಪೇಂಟಿಂಗ್ಸ್ ಮಾಡಿರೋದು, ವಾಲ್ ಪೇಂಟಿಂಗ್ಸ್ ಅಂದರೆ ಫ್ರೇಮ್ ಮಾಡಿ ವಾಲ್ ಪೇಂಟಿಂಗ್ಸ್ ಥರ ಹಾಕಿದ್ದಾರೆ. ಅಂದರೆ ಹಂಟಿಂಗ್ ಮಾಡ್ತಾ ಇದ್ದಿದ್ದು ಅನಿಮಲ್ಸ್ನ. ಆಮೇಲೆ ಇಲ್ಲಿ ನೋಡಿ ಹೇಗೆ ನಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಹಳೆ ಕಾಲದಲ್ಲಿ ಹಾರ್ವೆಸ್ಟಿಂಗ್ ಹೆಂಗೆ ಮಾಡ್ತಾಯಿದ್ರು ಎಲ್ಲ ಪೇಂಟಿಂಗ್ಸಲ್ಲಿ ಮಾಡಿ ಪ್ರಿಸರ್ವ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಆಗಿನ ಕಾಲದಲ್ಲಿ ಮನೆ ಅಂದರೆ ಹಟ್ಟು ಹೆಂಗಿತ್ತು, ಹೆಂಗೆ ಕಟ್ಕೋತಾಯಿದ್ರು, ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾಯಿದ್ರು. ಇಲ್ಲಿ ತಿಮಿಂಗ್ಲ, ಬ್ಲೂ ವೇಲ್ದು ಸ್ಕೆಲಿಟನ್ ಇಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಸ್ಕೆಲಿಟನ್.
ಇದಿರೋದು ಎಲಿಫೆಂಟ್ ಸ್ಕಲ್ ಇಲ್ಲಿ, ಅದರ ಕೆಳಗಡೆ ಎಲಿಫೆಂಟು ಲೋವರ್ ಜಾ, ಈ ಕಡೆ ಎಲಿಫೆಂಟು ಬೋನ್ಸು ಮತ್ತು ಟೀತ್. ಓಕೆ, ಆಚೆ ಬಂದ್ವಿ ಈಗ ಮ್ಯೂಸಿಯಮಿಂದ. ತುಂಬ ಹೆಲ್ಪ್ಫುಲ್ ಆಗಿತ್ತು, ತುಂಬ ಯೂಸ್ಫುಲ್ ಆಗಿತ್ತು, ತಿಳ್ಕೊಳ್ಳೋದು ತುಂಬ ಇತ್ತು, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಬಂದು ವಿಸಿಟ್ ಮಾಡಿ ಒಂದ್ಸಲಿ ಇಲ್ಲಿ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಆರ್ಟಿ ಕೆಫೆಗೆ ಬಂದಿದ್ದೀವಿ. ಇದು ಒಂದು ಅಮೇಝಿಂಗ್ ಕೆಫೆ. ಇದರ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲಿ ಆರ್ಟು ಮಾಡಿಕೊಂಡು ನಮ್ಗೆ ಇಷ್ಟ ಬಂದಿದ್ದ ಆರ್ಟ್ನ ಪೇಂಟ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಬೋದು. ಸೊ ಬನ್ನಿ ಒಳಗೆ ಹೋಗೋಣ. ಇಟ್ ಹ್ಯಾಸ್ ಅನ್ ಅಮೇಝಿಂಗ್ ಆ್ಯಂಬಿಯನ್ಸ್ ಇದೆ, ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಇಲ್ಲಿ. ಸೊ ಇದೆಲ್ಲ ನಾವು ಪೇಂಟ್ ಮಾಡ್ಬೋದು. ಸೊ ಇದ್ರಲ್ಲಿ ನಾವು ಯಾವುದಾದ್ರೂ ಪರ್ಚೇಸ್ ಮಾಡಿ ಅವರೇ ಪೇಂಟ್ ಕೊಡ್ತಾರೆ. ಲೈಕ್ ನಾವು ಇಷ್ಟ ಬಂದಿದ್ದ ಕಲರ್ ನಾವು ಮಾಡ್ಬೋದು. ಅದರ್ವೈಸ್ ಅವ್ರು ನಮ್ಮನ್ನು ಗೈಡ್ ಮಾಡಿ ಈ ಥರ ಕಲರ್ಸ್ ಯೂಸ್ ಮಾಡಿಕೊಂಡು ನೀವು ಪೇಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅಂಡರ್ ದಿ ಗೈಡೆನ್ಸ್ ಆಫ್ ದೆಮ್. ಅದರ್ವೈಸ್ ನಮ್ಗೆ ಯಾವ್ದು ನಮ್ಗೆ ಇಷ್ಟ ಆಗುತ್ತೆ, ಯಾವ ಕಲರ್ಸ್ ಕಾಂಬಿನೇಷನ್ ನಮಗೆ ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲಿ ಕ್ಲೇ ಸ್ಟುಡಿಯೋನೂ ಇದೆ. ಸೊ ಇಲ್ಲಿ ನಾವು ಲೈಕ್ ಪಾಟು, ಮಡಿಕೆ ಮಾಡ್ಕೋಬೋದು, ಚಿಕ್ಕ ಚಿಕ್ಕ ಮಗ್ ಮಾಡ್ಕೋಬೋದು. ಸೊ ಅದೆಲ್ಲ ಲೈಕ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು. ಸೊ ನಮ್ಗೆ ಜಾಸ್ತಿ ಟೈಮ್ ಇರಲಿಲ್ಲ, ಸೊ ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಬಂದು ಟ್ರೈ ಮಾಡ್ಬೋದು ನೀವೆಲ್ಲ, ಚೆನ್ನಾಗಿದೆ ಇದನ್ನು ಮಾಡೋಕ್ಕೆ. ನಮಗೆ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ನಾವೇನು ಮಾಡಿದ್ವಿ, ಚಿಕ್ಕ ಕ್ಯಾಂಡಲ್ ಸ್ಟ್ಯಾಂಡ್ ತೊಗೊಂಡ್ವಿ. ಸೊ ಇದನ್ನೇ ನಾವು ಪರ್ಚೇಸ್ ಮಾಡಿರೋದು. ಇದನ್ನು ಪೇಂಟ್ ಮಾಡ್ತಿದ್ದೀವಿ ಇವಾಗ. ಓಕೆ, ಫೈನಲಿ ನಾವು ಪೇಂಟ್ ಮಾಡಾಯಿತು. 1 hour ಆಯಿತು ಇಷ್ಟೊಂದು ಪೇಂಟ್ ಮಾಡೋಕ್ಕೆ. ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಇದನ್ನು ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ಸಖತ್ತಾಗಿದೆ ಅನಿಸ್ತು. ಪೇಷನ್ಸ್ ಇಟ್ಕೊಂಡು ಮಾಡಬೇಕಷ್ಟೆ. ಲೈಕ್ ಹಾಬಿ ಆಗಿರಬೇಕು, ಮತ್ತು ಟೈಮ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಕಲರ್ ಮ್ಯಾಚ್ ಮಾಡ್ಕೋಬೇಕು. ಅದೆಲ್ಲ ಇದ್ದರೆ ನಿಜ ಚೆನ್ನಾಗಿ ಬರುತ್ತೆ. ಇದಕ್ಕೂ ಪೇ ಮಾಡಬೇಕು ಪ್ಯಾಲೆಟ್ಸ್ಗೆ. ಕಲರ್ ಮಾತ್ರ ಫ್ರೀ ಅವರೇ ಕೊಡ್ತಾರೆ. ಸೊ ಇದಕ್ಕೆ ಪೇ ಮಾಡಿ ತೊಗೊಂಡಿದ್ದು. ಇದು ಆಲ್ಮೋಸ್ಟ್ ಒಂದು 250 rupees ಆಯಿತಾ. 250 rupees ಆಯಿತು ನಮಗಿದು. ಸೊ ಚೆನ್ನಾಗಿ ಬಂತು. ಸೊ ಹೆಂಗಿದೆ ಇದು ಪೇಂಟ್ ಮಾಡಿರೋದು ಕಮೆಂಟ್ ಮಾಡಿ. ಇಬ್ಬರು ಸೇರ್ಕೊಂಡು ಪೇಂಟ್ ಮಾಡಿರೋದು. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಪೇಂಟ್ ಮಾಡಿದ್ದು. ಇದನ್ನು ಕ್ಯಾಂಡಲ್ ಹೋಲ್ಡರ್ ಆಯಿತಾ ಇದು. ಸೊ ಮಧ್ಯದಲ್ಲಿ ಹೋಲ್ ಇದೆಯಲ್ಲ, ಅಲ್ಲಿ ಕ್ಯಾಂಡಲ್ ಇಟ್ಕೊಂಡು ಹಚ್ಬೋದು. ನಿಮಗೇನು ಅನಿಸ್ತು ರಶ್ಮಿ? ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು ಇವತ್ತಿನ ಡೇ. ಇಷ್ಟ ಆಯಿತು ನನಗೆ. ಹೋಗ್ತಾ ಇಲ್ಲೇ ಒಂದು ಚಿಕ್ಕ ಸೇಲ್ ಇದೆ ಅಂತ ಗೊತ್ತಾಯಿತು. ಅಂದರೆ ಲೈಕ್ ಇಯರಿಂಗ್ಸ್, ಸರ ಅದೆಲ್ಲ. ಸೊ ಒಂದು ರೌಂಡ್ ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಫೈನಲಿ ಈ ಸೇಲಲ್ಲಿ ಎಲ್ಲ ಶಾಪ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ನಾನು ಮಂಡ್ಯಗೆ ಹೋಗ್ತೀನಿ, ಅವಳು ನಂಜನಗೂಡ್ಗೆ ಹೋಗ್ತಾಳೆ. ಅವಳು ನಾನು ಸಬ್ಬರಲ್ಲಿ ಡ್ರಾಪ್ ಮಾಡಿ ನಾನು ಹಾಗೆ ಗಾಡಿನಲ್ಲಿ ಮಂಡ್ಯಗೆ ಹೋಗ್ತೀನಿ. ಸೊ ನಿಂಗೆ ಹೆಂಗೆ ಅನಿಸ್ತು ಇವತ್ತಿನ ದಿನ ರಶ್ಮಿ? ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಫುಲ್ ಹ್ಯಾಪಿ ಆಗಿತ್ತು ಇವತ್ತು. ಇಷ್ಟ ಆಯಿತು. ಫೈನಲಿ ಬ್ಯಾಕ್ ಹೋಮ್. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಟು ದಿ ಫುಲ್ಲೆಸ್ಟ್. ಮ್ಯೂಸಿಯಂ ಆಗಿರಲಿ, ಕೆಫೆ ಆಗಿರಲಿ, ಅಲ್ಲಿ ಪೇಂಟ್ ಮಾಡಿದಾಗಿರಲಿ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಂಜಾಯ್ಡ್ ಇಟ್. ಸುಮಾರು ದಿನ ಆದಮೇಲೆ ನಾವಿಬ್ಬರು ಪೇಂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಇದೇ ಪೇಂಟ್ ನಾವು ಮಾಡಿದ್ದು. ಸೊ ಸಿಕ್ಕಾಬಡೆ ಇಷ್ಟ ಆಯಿತು ನಮಗೆ ಮಾಡಿದ್ದು. ಸೊ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ಅಪ್ಡೇಟ್ಗಾಗಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಶುಭರಾತ್ರಿ.